ಪೂರ್ಣಕ್ಕ ರೊಚ್ಚಿಗೆ ಏ ಜಾಸ್ತಿ ಅದು ಬಿಡ, ಪೂರ್ಣಕ್ಕನ ಜಾಸ್ತಿ ಅದು ಬಿಡು. ಶಬಾಷ್, ನಾವಲ್ಲೇ ಆಡಾಕ ಹಂಗಾರ ನಾವಲ್ಲೇ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಬೇರೆ ಆಗಿತ್ತು, ಹಾಗಾಗಿ ಯಾವ ವ್ಲಾಗ್ನೂ ಮಾಡಿರಲಿಲ್ಲ. ಬಟ್ ಇವತ್ತು ಹಿಂದಿನ ವ್ಲಾಗಲ್ಲಿ ನೋಡಿದರೆ ನೀವು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಮಾಡಿದ್ದು ಬಸವಣ್ಣನ 5 ದಿನಕ್ಕೆ 7 ದಿನಕ್ಕೆ ಏನು ಮಾಡ್ತಾರೆ, ಬಾವಿಯಲ್ಲಿ ಹಾಕೋದು, ಹೋಗಿ ನೀರಿರೋ ಬಾವಿಯಲ್ಲಿ ಹಾಕೋದು, ಒಟ್ಟಲ್ಲಿಲ್ಲ ಅಂದರೆ ನೀರು ಹಾಕಿ ಕರಗಿಸೋದು, ಇಲ್ಲ ಎಲ್ಲಾದರೂ ಒಟ್ಟಲ್ಲಿ ಅದು ವಿಸರ್ಜನೆ ಮಾಡೋದು ಅಂತ ಹೇಳಿ ಮಾಡ್ತಾರೆ. ಹಾಗಾಗಿ ಇವತ್ತಿಗೆ 5ನೇ ದಿನ. ಅದಕ್ಕೆ ಈಗ ಅದನ್ನು ವಿಸರ್ಜನೆ ಮಾಡಬೇಕು. ಜೊತೆಗೆ ಅಂದರೆ ಅದನ್ನು ಸಂಜೆಗೇ ವಿಸರ್ಜನೆ ಮಾಡಬೇಕು. ಹಾಗಾಗಿ ಸಂಜೆಗೆ ವಿಸರ್ಜನೆ ಮಾಡಿ, ಮತ್ತು ಇವತ್ತು ನಮ್ಮ ಲೇಔಟಲ್ಲೇ ಒಬ್ಬರು ಅಕ್ಕ, ಲಕ್ಷ್ಮಿ ಅಕ್ಕ ಅಂತ ಹೇಳಿ, ಅವರು ಕಾರ್ ತೊಗೊಂಡ್ರು ರೀಸೆಂಟಾಗಿ. ಸೊ ಅವರು ಕಾರ್ ತೊಗೊಂಡಾರ ಅಂದರೆ ಏನಾದ್ರು ಇತ್ತು ಅಂದರೆ ಪಾರ್ಟಿ ಕೇಳ್ತಾನೆ ಇರ್ತೀವಲ್ಲ, ಹಾಗಾಗಿ ಅಕ್ಕ ಎಲ್ಲರಿಗೂ ಒಂದು ಸಣ್ಣದಾಗಿ ಮನೆಯಲ್ಲೇ ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಹೇಳಿ, ಪಾರ್ಟಿ ಅಂದ್ರೆ ಸಿಂಪಲ್ಲಾಗಿನೇ ಒಂದು ಸ್ನ್ಯಾಕ್ಸ್ ಜ್ಯೂಸಿ ಅಂಥೇಳಿ ಈವ್ನಿಂಗ್ ನಮ್ಮನ್ನು ಕರೆದಾರಿ. ಹಾಗಾಗಿ ಈಗ ಈ ಬಸವಣ್ಣನ ಬಿಟ್ಟು ಅಕ್ಕನ ಮನೆಗೆ ಹೋಗಿ ನಾವೆಲ್ಲರೂ ನೋಡಿರ್ತೀರ ನಮ್ಮದು ಕಿಟಿ ಪಾರ್ಟಿ ಒಳಗೆ ಎಲ್ಲ ಅಕ್ಕದ್ರು ಸೇರಿರ್ತೀವಲ್ಲ. ಸೊ ಹಂಗೆ ಅಲ್ಲಿ ಹೋಗಿನೂ ಅವ್ರ ಮನೇಲೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಏನಾದರೂ ಗೇಮ್ ಏನಾದರೂ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಸೊ ಪಾರ್ಟಿ ಏನೇನೈತೆಲ್ಲ ಮುಗಿಸ್ಕೊಬರೋಣ ಅಂತ ಹೇಳಿ ಅಂದಿದ್ದಾರೆ. ಸೊ ಈಗ ಹೋಗಿ ನಾನು ಆ ಬಸವಣ್ಣನೆಲ್ಲ ಬಿಟ್ಟು ರೆಡಿ ಆಗಬೇಕು. ಸೊ ಬರ್ರಿ ಹೆಂಗಿರ್ತೈತಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. 5ನೇ ದಿನ ಅಂದರೆ 5 ದಿನ 7 ದಿನ ಹಂಗಿರ್ತಾರೆ. ಹಾಗಾಗಿ ಇವತ್ತು 5ನೇ ದಿನ ಆಗಿದ್ದರಿಂದ ಸಂಜೆ ಪೂಜೆ ಮಾಡಿ ಊದ್ಬತ್ತಿ ಎಲ್ಲ ಹಚ್ಚಿ, ಈಗ ಯಾವ್ದಾರು ನೀರಿಗೆ ಅದಕ್ಕೆ ಬಿಡಬೇಕು. ನೀರೆಲ್ಲ ಎಲ್ಲಿ ಹುಡ್ಕೊಂತ ಹೋಗೋದು, ಇಲ್ಲ ಯಾವ್ದಾರು ಒಂದು ಪಾಟ್ನಾಗ ಇಟ್ಟಿರತ್ತಂತ ಹೇಳಿ ಪಾಟಿಗೆ ತೊಗೊಂಡೋಗಿ ಇಡ್ತಾಯಿದ್ದೇನೆ ನೋಡ್ರಿ. ಈಗ ಪೂಜೆ ಮಾಡೋ ಮುಂದೆಲ್ಲ ವಿಡಿಯೋ ತಗೊಳಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಇಟ್ಟು ಕೈ ಮುಗಿದು ಊದ್ಬತ್ತಿ ಹಚ್ಚಿದೆ. ಈಗ ತೆಗೆದು ಇಲ್ಲೇ ಒಂದು ಪಾಟ್ನಾಗ ಹಾಕ್ಬಿಟ್ರೆ ನೀರು ಹಾಕಿದಾಗೆಲ್ಲ ಕರಿಗೆ ಹೋಗತ್ತಿ ಅಂತ. ಸುಮ್ಮನೆ ಹೌದಿಲ್ಲ ರೀ, ನೀರಾಗ ಕರ್ಗದ ಇಲ್ಲಿ ಹಾಕ್ಬಿಡೋಣ ಅಂಥೇಳಿ. ಸೊ ಫೈನಲಿ ಬಸವಣ್ಣನ ಬಿಟ್ಟು, ಬಸವಣ್ಣನೆಲ್ಲ ಬಿಟ್ಟ ಮೇಲೆ ಅದೇ ಹೇಳಿದ್ನಲ್ಲ ಅಕ್ಕನ ಮನೇಲಿ ಪಾರ್ಟಿ ಐತೆ ಅಂಥೇಳಿ. ಸೊ ಈಗ ಹೊರಟಿದ್ದೆ ನೋಡ್ರಿ. ಹೋದಾಗ ಹುಡುಗರೆಲ್ಲ ಗಲಾಟೆ ಮಾಡ್ಕೊಂತ ಕೂತ್ಕೊಂಡಿದ್ವು. ಸೊ ಆಮೇಲೆ ಒಂದು ಗೇಮ್ ಆಡೋಣ 1-2 ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಬಳೆ ಹಾಕೋದು, ಇಷ್ಟೇ 1 ನಿಮಿಷದೊಳಗೆ ಯಾರೆಷ್ಟು ಬಳೆ ಹಾಕ್ತಾರ ಅನ್ನೋ ಒಂದು ಗೇಮ್ ಸ್ಟಾರ್ಟ್ ಮಾಡಿದ್ವಿ. 3 ಜನ ಬರೋರಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಯಾವ್ದಾರು ಒಂದು ಗೇಮ್ ಆಡೋಣ ಅಂತ ಹೇಳಿ ಸೊ ಈ ಬಳೆದೊಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಷ್ಟು ನಿಮಿಷದಲ್ಲಿ ಇಷ್ಟಿಷ್ಟು ಬಳೆ ಹಾಕೋದು ಅಂಥೇಳಿ ಲೆಕ್ಕಕ್ಕೆ ಹಾಕೋಂತ ಬರ್ತಾ ಇದ್ದಾರೆ. ಟೈಮ್ ಪಾಸಿಗೆ ಅಂಥೇಳಿ ಇದೊಂದು ಗೇಮ್, ಅಂದರೆ ಯಾವಾಗಲೂ ನಾವು ಅದು ಹೌದಿ ಅಂಥೇಳಿ ಒಂದು ಗೇಮ್ ಆಡ್ತಾ ಇದ್ವಿ. ಸೊ ಇದು ಏನಂದರೆ ಜಸ್ಟ್ ಇದು ನಮ್ಮದು ತಿಂಗಳ ನಡೆಸೋ ಕಿಟಿ ಪಾರ್ಟಿ ಅಲ್ಲ, ಜಸ್ಟ್ ಅಕ್ಕನ ಮನೇಲಿ ಒಂದು ಜಸ್ಟ್ ಒಂದು ಗೆಟ್ ಟುಗೆದರ್ ಥರ ಒಂದು ಪಾರ್ಟಿ ಮಾಡಿದ್ವಿ ಅಷ್ಟೇ. ಪೂರ್ಣಕ್ಕ ಸದೋ ನಂದ ಒಡಪ್ಪ ಆನಂದವಾಗಿ ಜಾಸ್ತಿ ಅದು ಬಿಡ, ಪೂರ್ಣಕ್ಕನ ಜಾಸ್ತಿ ಅದು ಬಿಡ. ಶಬಾಷ್, ನಾವಲ್ಲೇ ಆಡಾಕ ಹಂಗಾರ ನಾವಲ್ಲೇ ಹಾಲುಂಡಿ ನಾನು ಹಾಲುಂಡಿ ಒಲ್ಲ 43 ಬಳಿ. ಫಸ್ಟ್ ವಿನ್ನರ್ ಪೂರ್ಣಕ್ಕನ. ಟ್ರೈ ಮಾಡಕ್ಕ ಬರ್ತೈತಿ ಪಟ ಪಟ. ಮಂತೇಶಣ್ಣ ನೆನ್ಪು ಮಾಡ್ಕ್ಯಾರಕ್ಕ. ನನಗೆ ನಿಂದೆ ಆಂಟಿ ಅಕ್ಕಾಡ್ರ ಮಾತಿನ ಕಡೆ ಗಮನ ಕೊಡ್ಬೇಡ್ರಿ. ನಿಂದೆ ಪಾಪ ಹಂಗ ಆಂಟಿಗೋಸ್ಕರ ನಾನು ಇದನ್ನ ಕಾಯಕತ್ತೀನಿ. ವೆರೈಟಿ ಬ್ಯಾಗ್ ಇಸ್ಕೊಂಡು ಅಂಕಲ್ ಇಸ್ಕೊಂಡು ನಾನು ಕೊಡ್ತೀನಿ ಕೊಡ ಹಾಗೆ ಬೈಸರ್ ತನಕ ಮನೆ ಬರಲ್ಲ. ಬೈಸರ್ ತನಕ ಮನೆ ಬರಲ್ಲ. ನಿಧಾನವಾ ಬಿದ್ದಿಗಿದ್ದಿ.
ತೆಗೀರಿ. ಗೆದ್ದವರು ವಿದ್ಯಾಕ್ಕನ್ ಜೊತೆ ಮಾಡೋಂತ್ರಿ ಸುಮ್ಮನೆ ನೋಡಲ್ ರೊಚ್ಚಿಗೆ ಎದ್ದಾರ ಅವ್ರು ರೀ ಅವ್ರ ಜ್ಯೂಸ್ ಇಟ್ಟಾರ ಸೆಕೆಂಡ್ ಬಂದರಿ ಜ್ಯೂಸ್ ಮಿಕ್ಸ್ ಕಡೆ ಚೆನ್ನಾಗಿ ಕಾಣುತ್ತೆ ಈ ಕೈ ಜೋರ್ ಈ ಕೈ ಜಾಸ್ತಿ ಫೋಟೋ ತೆಗಿಲಿರು ನಿನ್ನವ ಎರಡು ಕೈಗೆ ಚೆನ್ನಾಗಿ ಕಾಣ್ತಾರೆ ಎರಡು ಹಿಡ್ಕ ಈ ಕಡೆ ನೋಡ್ರಿ ವಿನೋದ ನೀನ್ ತಲಿ ಬರ ಎಷ್ಟು ಫಾಸ್ಟ್ ಅದಾರ ಅಂತಂದು ನೋಡಿ ನಿಮ್ಮಮ್ಮ ಹಂಗ ಹಿಂಗೆ ಫಾಸ್ಟ್ ಐತಿ ಏನು ಉಂಡು ಬಂದೈತೆ ನಿಮ್ಮ 2.5 ವರ್ಷ ಮುಂದೆ ಅಕ್ಕಿಗಿಂತ ಜಾಸ್ತಿ ಹಾಕ್ಬೇಕು ಸುಧಾನಿ ಹಂಗಿದ್ರೆ ಐ ವಿಲ್ ಟ್ರೈ ಜಾಸ್ತಿ ಹಾಕೋರಿದ್ರ ನಾವು ಅವಾಗ ಹಾಕೊಂಡ್ವಿ ಸುರೇಶ್ ರೆಡ್ಡಿ ಕಂಪನಿ ಭಾಳ ಕೈ ಹಿಡಿಯಲ್ಲ ಬೆಳೆಯತ್ತ ಮೆಟಲ್ ಹಾಕ್ತೀವಿ ಮೆಟಲ್ ಬೇಯ್ಬೋದು ಸ್ಲೋ ಆಯ್ತು ಎರಡು ಹಾಕಿನ ಲೂಸ್ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಬಚ್ಚ ಇಲ್ಲಾಂದ್ರೆ ಹೊಡಿತಾರೆ ಇಲ್ಲ ಇಲ್ಲ ಜಾಸ್ತಿ ರೊಚ್ಚಿಗೆ ಎದ್ದಾಳ ವಿದ್ಯಾಕ್ಕಿ ನಾ ಎಷ್ಟು ನಿಮ್ದು ಎಷ್ಟಾಗಿತ್ತು ಎಷ್ಟಾಗಿತ್ತು ನಿಮ್ದು ಅಮ್ಮಿ ಈ ಕಡೆ ಬರ ಪುಟ ಬಿಡ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಏನಾಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಏನಾಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಜಾಸ್ತಿ ಆಗಿ ಅಂತೀರಿ ಸುಧಾನ್ ಜಾಸ್ತಿ ಮುಂದಿನ ನುಡಿ ಹಾಡೆ ಯಾರು ಗೊತ್ತಿದ್ದಲ್ಲ ಮುಂದಿನ ನುಡಿ ಹಾಡು ಹಂಚಿನ ಮನೆ ಕಾಣೋ ಹಂಚಿನ ಕದ ಕಾಣೋ ಹಂಚಿನ ಮನೆ ಕಾಣೋ ನಟ ನಡುವೆಲಿ ಪಗಡಿಯ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾ ಕೈ ತೋರ್ಸು ಕೈ ತೋರ್ಸು ಇನ್ನೊಂದ್ಸತಿ ಯಾರು ಭಾಗ್ಯದ ಬಳೆಗಾರ ಹಾಡು ಹೇಳ್ಬೇಕಂತ ಲಿರಿಕ್ಸ್ ಹಾಕೊಂಡು ಹಾಡು ಹೇಳ್ಬಿಟ್ಟು ವಿದ್ಯಾ ಟೈ ನೋಡವ್ರು ಅವ್ರಿಗೆ ಹೆಸರಲ್ಲೇ ಬಲತ್ಕರ ಇದೆ ಲತಾ ರಾಜ್ ಪಾಟೀಲ್ 50 ರೌಂಡ್ ಅಪ್ ಒಂದ್ ಸೆಕೆಂಡ್ಗೆ ಒಂದು ಬೆಳಗ್ಗೆ ಡಿಸ್ಕೌಂಟ್ ಕರೆಕ್ಟ್ ಕಾಬೂಲ್ ಕಡ್ಲಿ ತಗೋಬೇಕು ಕಾಬೂಲ್ ಕಡ್ಲಿ ತಡೆ ಇರ್ಲಿ ಬಿಡ
ಹೌದ್ ಬಿಡಿ ಟೈಮ್ ಒಂಬತ್ತು ಅಡುಗೆ ಮಾಡಿಟ್ಟು ಬಂದಿರಲಿಲ್ಲ ಸುಧಾ ಕುಮ್ದನವೇ ನಂದ್ರಂಗ ಮೂರ್ ಸ್ವಲ್ಪ ಕೈ ತಿರ್ಸ್ಬೇಡ ಅವಾಗ ನಿನಗೆ ಯಾಕೆ ಈಸಿ ತಿಂಗಿಡ್ಕ ನೀನು ಭಾಳ ಬಿದ್ದು ಬಿಡು 8, 10, 12 ಈ ಕಡೆ ಆ ಕಡೆ ಇದೆ ಈ ಕಡೆ ಎಲ್ಲ ಕಡೆ ಬಿದ್ದವು ಇದು ಬ್ಯಾಡ್ ಬಿಡಕ್ಕ ಹೇಳಿದ್ನ ಚಾ ಕೊಡು ಅಂತ ಹೇಳಿದ್ ನಾನು ಅದಕ್ಕೆ ಸಮೋಸ ಕಚೋರಿ ಮತ್ತು ಜಿಲೇಬಿ ಜ್ಯೂಸ್ ಎಲ್ಲ ತಂದಿದ್ಲು ಅಕ್ಕ. ಸೊ ಎಲ್ಲರೂ ಕೂಡಿ ಎಂಜಾಯ್ ಮಾಡಿದ್ವಿ ಪಾರ್ಟಿನ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಎಲ್ಲ ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಮನೆಗೆಲ್ಲ ಹೋದ್ವಿ. ಚೆನ್ನಾಗಿತ್ತು ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಕ್ಕ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.